ಶ್ರೀನಿವಾಸಪುರ ದಲಿತ ಕುಟುಂಬದ ಮೇಲೆ ದೌರ್ಜನ್ಯ, ಮಹಿಳೆಯನ್ನ ಕಾರಿನಿಂದ ಗುದ್ದಿ ರಂಗನಾಥ್ ಎಂಬ ವ್ಯಕ್ತಿಯಿಂದ ಕೊಲೆ ಯತ್ನ, ಸಂತ್ರಸ್ತರಿಗೆ ನ್ಯಾಯಕ್ಕಾಗಿ ಆಗ್ರಹ. ಶ್ರೀನಿವಾಸ ತಾಲೂಕಿನ ನೆಲವಂಕಿ ಹೋಬಳಿ ಜೋಡಿ ಕೊತ್ತಪಲ್ಲಿ ಗ್ರಾಮದ ಕಡಪ ರಸ್ತೆಯಲ್ಲಿ ವಾಸವಾಗಿರುವ ದಲಿತ ಕುಟುಂಬವೊಂದರ ಮೇಲೆ ಭೂ ವಿವಾದದ ಹಿನ್ನೆಲೆಯಲ್ಲಿ ಮಾರಣಾಂತಿಕ ಹಲ್ಲೆ ಹಾಗೂ ದೌರ್ಜನ್ಯ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಜೋಡಿ ಕೊತ್ತಪಲ್ಲಿ ಗ್ರಾಮದ ಸರ್ವೆ ನಂಬರ್ 58ರ ಜಮೀನು ದಲಿತ ಕುಟುಂಬಕ್ಕೆ ಸೇರಿದ ನಾರಾಯಣಸ್ವಾಮಿ ಅನ್ನೋರಿಗೆ ಸೇರಿದ್ದು, ಕಳೆದ ಹಲವು ವರ್ಷಗಳಿಂದ ಪಕ್ಕದ ಜಮೀನಿನ ಮಾಲೀಕ ರಘುನಾಥ ರೆಡ್ಡಿ, ಶಂಕರ ರೆಡ್ಡಿ, ಬಾಬು ರೆಡ್ಡಿ, ಬೆಳ್ಳಂ ಶ್ರೀನಿವಾಸ ರೆಡ್ಡಿ, ಅನಿಲ್ ಕುಮಾರ್, ರಂಗನಾಥ್ ಈ 6 ಜನ ದಲಿತ ಕುಟುಂಬದವರ ಮೇಲೆ ಇಲ್ಲಸಲ್ಲದ ಕಾರಣಕ್ಕೆ ಗಲಾಟೆ ಮಾಡುತ್ತಾ ದೌರ್ಜನ್ಯ ನಡೆಸ್ತಾ ಬಂದಿದ್ದಾರೆ ಅಂತ ಆರೋಪಿಸಲಾಗಿದೆ. ದಿನಾಂಕ 16/3/2026ರ ಸೋಮವಾರದಂದು ಅಧಿಕಾರಿಗಳು ಹಾಗೂ 6 ಜನ ಯಾವುದೇ ಮುನ್ಸೂಚನೆ ಅಥವಾ ನೋಟಿಸ್ ನೀಡದೆ ಏಕಾಏಕಿ ಜೆಸಿಬಿಯೊಂದಿಗೆ ನಾರಾಯಣಸ್ವಾಮಿ ಅವರ ಜಮೀನಿಗೆ ನುಗ್ಗಿ ಗಲಾಟೆ ಆರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಕುಟುಂಬದ ಹೆಣ್ಣುಮಕ್ಕಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಮಾನವೀಯವಾಗಿ ವರ್ತಿಸಿದ್ದಾರೆ ಎನ್ನಲಾಗಿದೆ. ರಸ್ತೆಯ ವಿಚಾರವಾಗಿ ಉಭಯ ಕಡೆಯವರು ತಲಾ 10 ಅಡಿ ಜಾಗ ಬಿಡೋಣ ಅಂತ ನಾರಾಯಣಸ್ವಾಮಿ ಮನವಿ ಮಾಡಿದ್ರು ಸಹ ಅದಕ್ಕೊಪ್ಪದ ರಘುನಾಥ್ ರೆಡ್ಡಿ ಕುಟುಂಬವು ನಾವು 1 ಅಡಿ ಜಾಗವನ್ನು ಬಿಡೋದಿಲ್ಲ ಅಂತ ಹಠ ಹಿಡಿದು ಗಲಾಟೆ ಮಾಡಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರು ಕೂಡ ಈ 6 ಜನರ ಪರವಾಗಿ ನಿಂತು ದಲಿತ ಕುಟುಂಬಕ್ಕೆ ರಕ್ಷಣೆ ನೀಡುವ ಬದಲು ನಿಮ್ಮನ್ನು ಅರೆಸ್ಟ್ ಮಾಡ್ತೇವೆ ಅಂತ ಬೆದರಿಸಿ ಅವರ ಜಾಗದಲ್ಲಿ ರಸ್ತೆ ಮಾಡಲು ಕುಮ್ಮಕ್ಕು ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅದೇ ದಿನ ಸಂಜೆ ರಂಗನಾಥ್ ಸಹಚರರು ದಲಿತ ಮಹಿಳೆಯ ಮೇಲೆ ಕಾರನ್ನು ಹರಿಸಿ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಇನ್ನು ತೀವ್ರವಾಗಿ ಗಾಯಗೊಂಡಿರುವ ಮಹಿಳೆ ಸದ್ಯ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಲ್ಲದೆ ತಹಶೀಲ್ದಾರ್ ಅವರು ಆದೇಶ ಮಾಡಿದ್ದಾರೆ ಎಂಬ ನಕಲಿ ಪತ್ರವನ್ನು ತೋರಿಸಿ ಅಧಿಕಾರಿಗಳ ಹೆಸರಿನಲ್ಲಿ ದಲಿತ ಕುಟುಂಬವನ್ನು ಬೆದರಿಸಿ ದೌರ್ಜನ್ಯ ಎಸಗಿರುವುದು ಸಂತ್ರಸ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ನ್ಯಾಯಕ್ಕಾಗಿ ಆಗ್ರಹ. ನಮ್ಮ ಸ್ವಂತ ಜಮೀನಿನಲ್ಲಿ ನಮಗೆ ರಕ್ಷಣೆ ಇಲ್ವೇ? ದಲಿತರಿಗೆ ನಾಡಿನಲ್ಲಿ ಸಮಾನತೆ ಮತ್ತು ನ್ಯಾಯ ಸಿಗೋದಿಲ್ವೇ ಅಂತ ಸಂತ್ರಸ್ತ ಕುಟುಂಬ ಪ್ರಶ್ನಿಸಿದೆ. ಸಂಬಂಧಪಟ್ಟ ಉನ್ನತ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣ ಈ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡಿ ನಕಲಿ ದಾಖಲೆ ಸೃಷ್ಟಿಸಿ ದೌರ್ಜನ್ಯ ಎಸಗಿದವರ ವಿರುದ್ಧ ಅಂದ್ರೆ ಈ 6 ಮಂದಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಗ್ರಾಮಸ್ಥರು ಹಾಗೂ ಜಾಂಬವ ಯುವ ಸೇನೆ ಸಂಘಟನೆ ಒತ್ತಾಯಿಸಿದೆ. ಆಯಿತು, ಏನೋ ಮಾಡೋಣ ನೀರು ಆಗಲಿ. ಬಾಮ್ಮ ಈ ಕಡೆ ನೀನು ಮಾಡಲಿ ಬಾಮ್ಮ. AC ಆರ್ಡ್ರ್ ಇದೆ, DD ಆರ್ಡ್ರ್ ಇದೆ, ADL ಆರ್ಡ್ರ್ ಇದೆ, ತಹಶೀಲ್ದಾರ್ ಆರ್ಡ್ರ್ ಇದೆ. ಎಲ್ಲ ಆರ್ಡ್ರನ್ನು ಇಟ್ಕೊಂಡು KCP ರಸ್ತೆಗೆಲ್ಲ 12 ಗುಂಟೆ ರಸ್ತೆ ಕೊಟ್ಟಿದ್ದೀವಿ. ಮಿಕ್ಕಿದ್ದೆಲ್ಲ ನಮ್ಮ ಇದರಲ್ಲಿ ಇದೆ, ಉಳಿತಾಯ ಇದೆ. ನಮ್ಮ ಇರೋದು ಸಮಯ ನಾವು ಅಷ್ಟೇ ಜಮೀನು ಇರೋದು. ಅದರಲ್ಲಿ ನಾವು ಮನೆಗೆ ಇಲ್ಲಿ ಗಲ್ಲು ಮನೆ ಎಲ್ಲ ಕಟ್ಕೊಂಡು ಇಲ್ಲೇ ಇದ್ದೀವಿ, ವಾಸವಾಗಿದ್ದೀನಿ. 30 ವರ್ಷದಿಂದ ಇಲ್ಲೇ ಇದ್ದೀನಿ. ಇಲ್ಲಿದ್ದರೂ ನಾವು ಸಹ ಅದಕ್ಕೆ ದಾರಿ ಬಿಟ್ಕೊಂಡಿದ್ರೆ ಅದೇ ದಾರಿ ಅಂತ ತೋರಿಸ್ಬಿಟ್ಟು ಅವರೆಲ್ಲ ದೌರ್ಜನ್ಯ ಮಾಡಿ ನಮ್ಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಸ್ವಾಮಿ. ತಹಶೀಲ್ದಾರ್ ಎಲ್ಲ ಇದು ಮಾಡಿ ಆರ್ಡ್ರ್ ಮಾಡಿದ್ದಾರೆ ಅಂತ ಯಾವುದೋ ಡೂಪ್ಲಿಕೇಟ್ ಎಲ್ಲ ತೋರಿಸ್ಬಿಟ್ಟು ಪೊಲೀಸನ್ನ ಕರ್ಕೊಂಡು ಬಂದು ಫೋರ್ಜರಿ ಮಾಡಿ ನಾವು ಅನ್ಯಾಯ ಮಾಡ್ತಾಯಿದ್ದಾರೆ ಸ್ವಾಮಿ. ನಮ್ಮನ್ನು ಯಾರು ಈ ಪಕ್ಕ ಜಮೀನು ಅವ್ರ ಹೆಸರೇನು? ಪಕ್ಕ ಜಮೀನು ಶಂಕರ ರೆಡ್ಡಿ, ಬಾಬು ರೆಡ್ಡಿ ಅಂತ ಅವಾಗ ಇವರು ಬೆಲ್ಲಂ ಶ್ರೀನಿವಾಸ ರೆಡ್ಡಿ, ರಘುನಾಥ್ ರೆಡ್ಡಿ, ಬೆಲ್ಲಂ ಶ್ರೀನಿವಾಸ ರೆಡ್ಡಿ ಅಂತ ಇವರೆಲ್ಲ ಸೇರಿಕೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ನಾವು ಹೆಣ್ಮಕ್ಳು ಅಂತ ನೋಡಿದಿರ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಮ ಪರವಾಗಿ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಳಿ, ನಮಗೆ ನ್ಯಾಯ ಕೊಡಿಸಿ. ನಮ್ಗೆ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ. ನಮ್ಗೆ ಯಾವ ಕಡೆನೂ ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ಹೇಳ್ಬಿಟ್ಟು ನಾವೇನೋ ತಂದೆ ತಾಯಿ ಮನೆಯಲ್ಲಿ ಬದುಕೊಳ್ತಾ ಇದ್ದೀವಿ. ನಮಗೆ ಬಂದು ಅನ್ಯಾಯ ಮಾಡ್ಕೊಡ್ತಾ ಇದ್ದಾರೆ ಸರ್. ನಮ್ಗೆ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡಿ. ತಹಸೀಲ್ದಾರರು ಫೋರ್ಜರಿ ಸೈನ್ ಮಾಡಿ ಇದಕ್ಕೆಲ್ಲ ಮುಖಂಡರೆಲ್ಲ ತಹಸೀಲ್ದಾರ್ ಸರ್ ಅವರೇ ಮಾಡಿರೋದು. ಇದೆಲ್ಲ ಇನ್ನು ಯಾರಿಲ್ಲ, ಎಲ್ಲ ಅವ್ರದ್ದೇ ಮೇಲೆ ದುಡ್ಡು ಕಮಿಷನ್ ಮಾಡಿ ಎಲ್ಲ ಕಮಿಷನ್ ಇಸ್ಕೊಂಡು ಈ ಥರ ಮಾಡ್ತಿದ್ದಾರೆ. ಏನೋ ನೀವೇ ಒಂದು ಇದು ಮಾಡಿ ಸರ್. 10 ನಿಮಿಷ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ತಹಶೀಲ್ದಾರು ಆ ಕಡೆ ಒಂದು ಮಾತು ಈ ಕಡೆ ಒಂದು ಮಾತು ಹೇಳಿದ್ದಕ್ಕೆ JCB ತಗೊಂಡು ಬಂದು ಇದೆಲ್ಲ ದೌರ್ಜನ್ಯ ಮಾಡಿ ನಮ್ಮನ್ನು ಎಳೆದು ಭಂಗವನ್ನ ಮಾಡಿದ್ದಾರೆ ಸರ್. ಇದನ್ನೆಲ್ಲ ಖಂಡಿಸಿ ನಮಗೆ ಏನಿದ್ರೆ ಅದು ನ್ಯಾಯ ಕೊಡಿಸಿ ಸರ್. ದಯವಿಟ್ಟು ಇದು ನಮ್ಮದು ದಲಿತ ಒಂದು ಪ್ರಕಾರ ನಮಗೆ ನ್ಯಾಯ ಬೇಕು. ಅದಕ್ಕೋಸ್ಕರ ಓಡಾಡ್ತಾ ಇದ್ದೀವಿ ಸರ್. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸರ್. 30 ವರ್ಷದಿಂದ
ಇಲ್ಲಿ ನಾವು ಒಬ್ಬರೇ ಸರ್ ದಲಿತರು ಇರೋದು. ಇಲ್ಲಿ ಒಂದೇ ಕುಟುಂಬ, ನಾವು ಒಬ್ಬರೇ ಸರ್ ಇರೋದು. ನಮ್ಮ ಪ್ರಕಾರ ಯಾರೂ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಅನ್ಯಾಯ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲ ಒಕ್ಕಲಿಗರು ಇಲ್ಲೆಲ್ಲೂ ಇಲ್ಲ ಸರ್ ಜಾಗ, ನಮ್ಮ ಮನೆಗೆ ದಾರಿ ಇಟ್ಕೊಂಡಿದ್ದೀವಿ. ಅದ್ರ ಪ್ರಕಾರ ಇಲ್ಲಿ ಬೈಪಾಸ್ ರೋಡ್ ಮಾಡ್ಕೊಳ್ಳೋಕ್ಕೆ ನೋಡ್ಕೊತಾ ಇದ್ದಾರೆ. ನಮ್ಗೆ ಯಾರೂ ಗತಿ ಇಲ್ಲ ಸರ್, ಅದಕ್ಕೆ ನ್ಯಾಯ ಓಡಿಸ್ಕೋಬೇಕು ಅಂತ ನಮಗೆ ದಲಿತ ಪ್ರಕಾರ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಸರ್. 10,000 ರೂಪಾಯಿ ಬಂಡವಾಳ ಮಾಡಿ ಗದ್ದೆ ಎಲ್ಲ ಉಣಿಸಿದ್ದೀವಿ, ಅದಕ್ಕೆಲ್ಲ ಉಳಿವೆ ಮಾಡಿಲ್ಲ, ಅದೆಲ್ಲ ನಾಶನ ಆಗಿಬಿಟ್ಟಿದೆ. ನಮಗೆ ಒಂದು 50,000 ರೂಪಾಯಿ ನಾಶನ ಆಗಿದೆ ಸರ್. 50,000 ರೂಪಾಯಿ ದಂಡ ಎಲ್ಲ ಇದಾಗ್ಬಿಟ್ಟಿದೆ ನಮಗೆ. ಹೆಣ್ಮಕ್ಳು ಇಲ್ಲ ಅಂದ್ರೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಎಲ್ಲ ಮಾಡಿದ್ದಾರೆ. ನಾವು ಅದರಲ್ಲಿ ಏನೋ ಉಳಿಗೆ ಮಾಡ್ಕೊಂಡು ಅದರಿಂದ ಗಂಜಿ ಕುಡಿತಾ ಇದ್ದೀವಿ. ಇವಾಗ ಅದು ಕುಡಿದಿರೋ ಇದು ಮಾಡ್ಕೊಂಡಿರೋ ಮಾಡಿಟ್ಟಿದ್ದಾರೆ ಸರ್. ನಮಗೆಲ್ಲರೂ ಅವರೆಲ್ಲ ಸೇರ್ಕೊಂಡು ಒಕ್ಕಲಿಗರು. ಪೊಲೀಸ್ನವ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಲಿಲ್ವಾ ನೀವು? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸರ್ ಅವರು ನಮ್ಮ ಬಡವರ ಪರವಾಗಿ ಯಾರು ಮಾತಾಡಲ್ಲ ಸರ್. ನಮ್ಗೆ ಅವರು ಕೊಡೋದಕ್ಕೆ ಶಕ್ತಿ ಇಲ್ಲ. ಅವ್ರು ದುಡ್ಡು ಕೊಟ್ಟು ಬಿಡಿಸಿ ನಮ್ಮನ್ನ ಅಸಭ್ಯವಾದ ಮಾತುಗಳಿಂದ ನಮ್ಮನ್ನ ಕೆಟ್ಟದಾಗಿ ಬಯಸಿದ್ದಾರೆ. ಆರ್ಡರ್ ಆಗಿರೋದೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಬಂದು ಕೊಟ್ಟಿದ್ದೀನಿ, ಆದರೂ ಸಹ ನಮ್ಗೆ ಸಹಾಯ ಮಾಡಿಲ್ಲ ಸರ್. ನಮ್ಗೇನೇ ಒಂದು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ದಿರಾ ಬಂದು ನಮ್ಮನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತೇ ಇಲ್ಲ ಸರ್, ಅವ್ರು ಬರೋದೇ ನಮ್ಗೆ ಇನ್ಫಾರ್ಮೇಶನ್ ಇಲ್ಲ ಸರ್. ನಮ್ಮ ಪಾಡಿಗೆ ನಾವೇನೋ ಗಂಜಿ ಕುಟ್ಕೊಂಡು ನಮ್ಮ ಪಾಡಿಗೆ ನಾವಿದ್ವಿ, ಬಂದು ನಮ್ಮನ್ನ ಕೆಟ್ಟದಾಗೆಲ್ಲ ಮಾತಾಡಿ ನಮ್ಮನ್ನ ಹೊಡೆದು ನಮ್ಮನ್ನ ಹಿಂಸೆ ಕೊಟ್ಟು ಈ ತರ ದಾರಿ ಮಾಡ್ಕೊಂಡಿದ್ದಾರೆ ಸರ್. ಅವ್ರು ಬಂದು ನಮ್ಗೆ ದಯವಿಟ್ಟು ನಮ್ಗೆ ಇದು ಮಾಡ್ಕೊಡಿ ಸರ್. ನಿಮ್ಮಲ್ಲಿ ಒಂದು ಮನವಿ ಕೇಳ್ಕೊಂತ ಇದೀವಿ ನಾವು.